ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನಾವು ನೈಲಾನ್ ಸಬ್ಬಕ್ಕಿಯಿಂದ ರುಚಿಯಾಗಿರುವಂಥ ಕಸ್ಟರ್ಡ್ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 1 ಗ್ಲಾಸಷ್ಟು ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದು ನೋಡೋದಕ್ಕೆ ದಪ್ಪ ಸಕ್ಕರೆ ಥರ ಇರುತ್ತೆ, ಆದರೆ ಇದು ಗಟ್ಟಿಯಾಗಿ ಬರ್ದಿರಾ ತುಂಬ ಸಾಫ್ಟಾಗಿ ಪಾಯಸ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸಲ ತೊಳೆದು ಬಿಡೋಣ. ಮತ್ತು ಬೇರೆ ನೀರನ್ನು ಹಾಕ್ಕೊಂಡು ಅರ್ಧ ಗಂಟೆ ಸಬ್ಬಕ್ಕಿನ ನೆನೆಸಿಡೋಣ. ಆಗ ಸಬ್ಬಕ್ಕಿ ಪಾಯಸ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕಿ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ, ಈ ಥರ ಚೆನ್ನಾಗಿ ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ, ಸಾಫ್ಟಾಗಿ ಬಂದಿದೆ. ಇವಾಗ ಇದನ್ನು ಆ ಕುದೀತಾ ಇರುವಂಥ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಸಬ್ಬಕ್ಕಿ ತುಂಬ ಬೇಗನೆ ಬೇಯುತ್ತೆ. ಇದನ್ನೆಲ್ಲ ಸಬ್ಬಕ್ಕಿನ ಹಾಕಿದ್ಮೇಲೆ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಕುದಿಸ್ಕೊಳ್ಳೋಣ. ಮಧ್ಯೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಈಗ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತಣ್ಣಗಿರುವಂಥ ಹಾಲಿಗೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬಟರ್ ಸ್ಕಾಚ್ ಫ್ಲೇವರ್ ಇರೋವಂಥ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ನಾವು ಈ ತಣ್ಣಗಿರುವಂಥ ಹಾಲಿಗೆ ಹಾಕ್ಕೊಳ್ಳೋಣ. ಕಸ್ಟರ್ಡ್ ಪೌಡ್ರನ್ನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಂಟು ಇಲ್ದಿರ ನಿಧಾನವಾಗಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಂಟಿಲ್ಲ. ಈಗ ಸಬ್ಬಕ್ಕಿ ಬೆಂದ ಮೇಲೆ ಅದಕ್ಕೆ 1 ದೊಡ್ಡ ಗ್ಲಾಸಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲನ್ನು ಹಾಕಿದ್ಮೇಲೆ ನೋಡಿ, ಈ ಥರ ಥಿಕ್ನೆಸ್ ಕರೆಕ್ಟಾಗಿ ಬಂದಿದೆ. ಸಬ್ಬಕ್ಕಿನೂ ಚೆನ್ನಾಗಿ ಬೆಂದಿದೆ. ಇದು ಗಟ್ಟಿ ಆಗ್ದಿರ ಹಾಗೆ ಇರುತ್ತೆ. ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಕಸ್ಟರ್ಡ್ ಹಾಲನ್ನು ಇದಕ್ಕೆ ನಿಧಾನವಾಗಿ ಹಾಕ್ಕೊಂಡು 1 ಕುದಿ ಬಂದರೆ ಸಾಕು. ಆಮೇಲೆ ಇದಕ್ಕೆ 1 ಚಿಕ್ಕ ಕಾಫಿ ಗ್ಲಾಸಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ, 2 ಏಲಕ್ಕಿ ಪುಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಕಡಾಯಿಗೆ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 2ರಿಂದ 3 ಸ್ಪೂನ್ ಆಗುವಷ್ಟು ಕಟ್ ಮಾಡ್ಕೊಂಡಿರೋವಂಥ ಗೋಡಂಬಿನ ಹಾಕಿ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಈಗ ಇದೇ ತುಪ್ಪದಲ್ಲಿ ಒಣದ್ರಾಕ್ಷಿ 2ರಿಂದ 3 ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿನ ಹಾಕಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಥರ ದ್ರಾಕ್ಷಿ ಚೆನ್ನಾಗಿ ಉಬ್ಬಿದ ಮೇಲೆ ಇದನ್ನು ಕೂಡ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಗೋಡಂಬಿ ದ್ರಾಕ್ಷಿ ಹಾಗೆ ಆ ಮಿಕ್ಕಿರೋ ತುಪ್ಪನ ಈ ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಯಾಗಿರೋವಂಥ ಬಟರ್ ಸ್ಕಾಚ್ ಫ್ಲೇವರ್ ಇರೋವಂಥ ಕಸ್ಟರ್ಡ್ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಇದನ್ನು ಬಿಸಿ ಇದ್ದಾಗೂ ಸರ್ವ್ ಮಾಡ್ಬೋದು. 1 ಅವರ್ ಫ್ರಿಜ್ಜಲ್ಲಿಟ್ಟು ಆಮೇಲೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.